ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ಸ್ಪೆಷಲ್ ಆದಂತಹ ರೆಸಿಪಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಬನ್ನಿ ಇವಾಗ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನಾನು 1 kg ಅಷ್ಟು ನಾನು ಚಿಕನ್ ತೊಗೊಂಡಿದ್ದೀನಿ. ಇದು ಚಿಕನ್ ಗ್ರೇವಿ ಅಂದರೆ ಮಹಾರಾಷ್ಟ್ರ ಸ್ಟೈಲ್ ಬರುವಂತಹ ವಿಶೇಷವಾದಂಥ ಅಡುಗೆ ಫ್ರೆಂಡ್ಸ್. ಇದು ಚಿಕನ್ ಗ್ರೇವಿ ಅಂತ ಹೇಳಿ ಮಹಾರಾಷ್ಟ್ರ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ನಾನು ಸಿಂಪಲ್ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ಫ್ರೆಂಡ್ಸ್, 1 ತಿಂಗಳಷ್ಟು ನಂದು ವಿಡಿಯೋ ಬರಲಿಲ್ಲ ಫ್ರೆಂಡ್ಸ್, ಸಾರಿ. ಯಾಕಂದರೆ ಸ್ವಲ್ಪ ಹಬ್ಬ ಹರಿದಿನ ಅಂತ ಹೇಳಿ ಫೆಸ್ಟಿವಲ್ಸ್ ಎಲ್ಲ ಇದು ಮನೆಯಲ್ಲಿ, ಹಾಗಾಗಿ ಸೊ ನನಗೆ ಫ್ರೀ ಟೈಮ್ ಸಿಗಲಿಲ್ಲ. ಸೊ ಹಾಗೆ ಇವಾಗ ಫ್ರೀ ಆಗಿದ್ದೀನಿ. ಸೊ ಡೈಲಿ ಏನಂದರೆ 2 ಡೇಸ್ಗೊಮ್ಮೆ 3 ಡೇಸ್ಗೊಮ್ಮೆ ನಾನು ವಿಡಿಯೋ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಮೇಲೆ ಲೈಕ್ ಮಾಡಿ, ಹಾಗೆ ಚಾನಲನ್ನು ನೋಡಿ ಅಂದರೆ ವಿಡಿಯೋ ನೋಡಿ ಹಾಗೆ ಬಿಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ದಯವಿಟ್ಟು ನಾನು. ಸೊ ಬನ್ನಿ ಇವಾಗ ಫ್ರೆಂಡ್ಸ್, ನಾನು ಚಿಕನ್ನು ನಾನು ಕ್ಲೀನಾಗಿ ಒಂದು 2-3 ನೀರಿನಿಂದ ನಾನು ವಾಶ್ ಮಾಡಿಟ್ಟಿದ್ದೀನಿ. ಸೊ ಇದು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಇಲ್ಲಿ ನೋಡಿ, ಒಂದು ಬಾಣಲೆ ಇಟ್ಟಿದ್ದೀನಿ ನಾನು ಗ್ಯಾಸ್ ಮೇಲೆ. ಸೊ ಅದಕ್ಕೆ ನಾನು ಆಲ್ರೆಡಿ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ 1-2 ಚಕ್ಕೆ ಹಾಕೊಳ್ಳೋಣ, 2 ಏಲಕ್ಕಿ, 2 ಲವಂಗ, ಸ್ವಲ್ಪ ಶಾವಿಗೆ ಹಾಕೊಳ್ಳೋಣ, ಸ್ವಲ್ಪ ಕಟ್ ಮಾಡಿರೋದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಇದರೊಳಗೆ ಒಗ್ಗರಣೆಯಲ್ಲಿ ಕೂಡ ಸೇರಿಸ್ಕೋಬೋದು. ಚೆನ್ನಾಗಿ ಈ ಥರ ಸ್ವಲ್ಪ ಗೋಲ್ಡ್ ಕಲರ್ ಬರೋ ತನಕ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಚಿಕನ್ ಇದೆಯಲ್ವ, ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ನಾನು ಉಪ್ಪನ್ನು ಸ್ವಲ್ಪ ಇದೆ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಇಟ್ಬಿಡೋಣ. ಸ್ವಲ್ಪ ಇದು ಗೋಲ್ಡ್ ಕಲರ್ಗೆ ಬರ್ತಾ ಇದೆ. ಇದರಲ್ಲಿ ಸ್ವಲ್ಪ ನಾವು ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಸೇರಿಸ್ಕೊಳ್ಳೋಣ. ಮತ್ತೊಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟೇ ಏನು ಹಾಕಿಲ್ಲ ಇನ್ನು ಫ್ರೆಂಡ್ಸ್. ನಾವು ಮಸಾಲೆ ಇಷ್ಟೇ ಪದಾರ್ಥ ಹಾಕಿದ್ದಕ್ಕೆ ಎಷ್ಟು ಫ್ಲೇವರ್ ಬರ್ತಾ ಇದೆ ನೋಡಿ, ಎಷ್ಟು ಘಮ ಘಮ ಪರಿಮಳ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಗೋಲ್ಡ್ ಕಲರ್ಗೆ ಬಂದಿದೆ. ಇದರಲ್ಲಿ ನಾವು ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೊಂದು 5 ನಿಮಿಷ ನೀರನ್ನು ಸೇರಿಸಬೇಡಿ ದಯವಿಟ್ಟು ಫ್ರೆಂಡ್ಸ್. ಒಂದು 5 ನಿಮಿಷ ಇಷ್ಟೇ ಬಿಡಿ ಇದು. ಅಂದರೆ ನಾವು ಎಣ್ಣೆ ಹಾಕಿರ್ತೀವಲ್ಲ, ಆ ಎಣ್ಣೆಯಲ್ಲಿ ಚೆನ್ನಾಗಿ ಇದು ಸ್ವಲ್ಪ ಫ್ರೈ ಆಗಲಿ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಒಂದು 5 ನಿಮಿಷ ಆಗಿದೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಒಂದು ಗ್ಲಾಸ್ ಅಷ್ಟು ನಾನು ನೀರನ್ನು ಸೇರಿಸ್ಕೊಂಡಿದ್ದೇನೆ. ನೀರನ್ನು ಸೇರಿಸ್ಕೊಂಡಿನಿ. ಇನ್ನು ಬೇಕಂದರೆ ಇನ್ನೊಂದು ಗ್ಲಾಸ್ ನಾನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇನ್ನೊಂದು 5 ನಿಮಿಷ ಇದು ಚೆನ್ನಾಗಿ ಅದು ಎಣ್ಣೆ ಹಾಕಿರ್ತೀವಲ್ಲ, ಮಸಾಲ ಪದಾರ್ಥಗಳನ್ನು ಹಾಕಿರ್ತೀವಿ. ಸೊ ಅದನ್ನು ಚೆನ್ನಾಗಿ ಅದು ಹೀರ್ಕೊಳ್ಳಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಕೂಡ ನಾನು ಸೇರಿಸಿದೆ. ನಾನು
2 ಸ್ಪೂನ್ ಅಷ್ಟು ನಾನು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಈ ಖಾರ ಜಾಸ್ತಿ ತಿಂದರೆ ಜಾಸ್ತಿ ಪ್ರಮಾಣದಲ್ಲಿ ಇದು ಮಾಡ್ಕೊಳ್ಳಿ, ಕಡಿಮೆ ತಿನ್ನೋರು ಕಡಿಮೆ ಪ್ರಮಾಣದಲ್ಲಿ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಅಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಅಂದರೆ ಕೆಂಪು ಚಟ್ನಿ ಪೌಡ್ರ್. ಆಮೇಲೆ ಒಂದು 1.5 ಅಂದರೆ ಒಂದು 2 ಟೀ ಸ್ಪೂನ್ ಅಷ್ಟೇ ನಾನು ಶುಂಠಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಇದು ಚೆನ್ನಾಗಿ ಇನ್ನೊಂದು 2 ನಿಮಿಷ ಅಷ್ಟೇ ನಾನು ಇದು ಚೆನ್ನಾಗಿ ಬೇಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ. ಪ್ಲೇಟ್ ಮುಚ್ಚಿ ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಘಮ ಅಂತ ಇದೆ. ಇದಕ್ಕೆ ನಾವು ಸ್ವಲ್ಪ ಟೊಮೆಟೊ, ಒಂದು 5 ಟೊಮೆಟೊ ತೊಗೊಂಡಿದ್ದೀನಿ ನಾನು. 5 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂತ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದರೊಳಗೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ನಾನು. ಆಲ್ಮೋಸ್ಟ್ ಮಹಾರಾಷ್ಟ್ರ ಸೈಡಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಖಾರ ಪದಾರ್ಥ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಅವರು ಸೇವಿಸ್ತಾರೆ. ಸೊ ನಾನು ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮೊದಲೇ ಹಾಕ್ಕೊಂಡಿದ್ದೀನಿ ನಾನು, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು 5 ಟೊಮೆಟೊ ಅಷ್ಟೇ ನಾನು ತೊಗೊಂಡು ಪೇಸ್ಟ್ ಮಾಡಿಕೊಂಡು ಇದರಲ್ಲಿ ಸೇರಿಸಿದ್ದೀನಿ. ಸ್ವಲ್ಪ ಗರಂ ಮಸಾಲ ಪೌಡರ್ ಮತ್ತು ಸ್ವಲ್ಪ ಚಿಕನ್ ಮಸಾಲ ಪೌಡರ್ ನಾನು ಸೇರಿಸ್ಕೊಂಡಿದ್ದೀನಿ. ಆಮೇಲೆ ನೀವು ಬೇಕಂದರೆ ಸ್ವಲ್ಪ ಇದರಲ್ಲಿ ಧನಿಯಾ ಪೌಡ್ರ್ ಕೂಡ ಸೇರಿಸ್ಕೋಬೋದು, ನಾನು ಸೇರಿಸ್ಕೊಳ್ತಾ ಇಲ್ಲ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನಾನು ಇದು ಇನ್ನೊಂದು 2 ನಿಮಿಷ ಇಷ್ಟು ಕುದಿದ ಮೇಲೆ ನೆಕ್ಸ್ಟ್ ಲಾಸ್ಟ್ ನಾನು ಕೊನೆಯಲ್ಲಿ ಕೊಬ್ಬರಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಸೊ ಇವಾಗ ನೋಡಿ ಕೊಬ್ಬರಿ ಪೇಸ್ಟ್ ಕೂಡ ಸರಿ ನಾನು ಇದರಲ್ಲಿ ಸೇರಿಸಿದೆ. ಫೈನಲಿ ಒಂದು 2 ಮಿನಿಟ್ಸ್ ಅಷ್ಟೇ ನಾನು ಇದು ಕುದಿಸ್ಕೊಂಡು ಸೊ ಇಳಿಸ್ಕೊಂಡ್ಬಿಡೋಣ ಇವಾಗ ಇದು. ಸೊ ನೋಡಿ ಇವಾಗ ಫ್ರೆಂಡ್ಸ್, ನಾನು ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಮಹಾರಾಷ್ಟ್ರ ಸ್ಪೆಷಲ್ ಆದಂತಹ ಚಿಕನ್ ಗ್ರೇವಿ ಇದು. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿ ಲೈಕ್, ಶೇರ್, ಕಮೆಂಟ್ಸ್ ಕೂಡ ಮಾಡಿ. ಥ್ಯಾಂಕ್ ಯು.